ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ತಯಾರಿ ಜೋರಾದಂತೆ ಕಂಡು ಬರ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಈ ವಿಚಾರವಾಗಿ ನಡೆದಿತ್ತು. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇರತಕ್ಕಂಥದ್ದು ರಾಜಾಜಿನಗರ ಶಾಸಕ ಸುರೇಶ್ ಕುಮಾರ್, ಮಾಜಿ ಸಚಿವರು ಪ್ರೊಟೆಸ್ಟ್ ಮಾಡ್ತಾ ಇರತಕ್ಕಂಥದ್ದು. ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನವನ್ನು ವಿರೋಧಿಸಿ ಈಗಾಗಲೇ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಸುನಿಲ್ ಕುಮಾರ್, ಮಾಜಿ ಸಚಿವ ಸುನಿಲ್ ಕುಮಾರ್ ಅವರಾಗ್ಬೋದು, CT ರವಿ ಅವರಾಗ್ಬೋದು ಪ್ರೊಟೆಸ್ಟನ್ನು ಮಾಡಿದರು. ಈಗ ಸುರೇಶ್ ಕುಮಾರ್ ಅವರು ಕೂಡ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೋರಾಟಗಳು ನಡೀತಾ ಇದೆ. ಮಲ್ಲೇಶ್ವರಂನ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಹೋರಾಟ. ನಿನ್ನೆಯೆಲ್ಲ ಸುನಿಲ್ ಕುಮಾರ್ ಅವರು ಕಾರ್ಕಳ ಶಾಸಕರು ಪ್ರೊಟೆಸ್ಟನ್ನು ಮಾಡಿದರು, CT ರವಿ ಮಾಡಿದರು, ಪ್ರೊಟೆಸ್ಟ್ ಮಾಡಿದರು. ನಾನು ಕರಸೇವಕ, ನೀವು ಕರಸೇವಕರನ್ನೆಲ್ಲ ಬಂಧಿಸ್ತೀನಿ ಅನ್ನೋದೇ ಆದರೆ ನಾನು ಕರಸೇವಕ 92ರಲ್ಲಿ ನಾನು ಕೂಡ ಹೋರಾಟವನ್ನು ಮಾಡಿದ್ದೆ, ಹಾಗಾಗಿ ನನ್ನನ್ನು ಬಂಧಿಸಿ. ಈಗ ರಾಜ್ಯದ BJPಯಲ್ಲಿರ್ತಕ್ಕಂಥ ಬಹುತೇಕ ನಾಯಕರೆಲ್ಲರೂ ಕೂಡ 92ರ ಅಯೋಧ್ಯ ವಿಚಾರವಾಗಿ ಆ ಸಂದರ್ಭದಲ್ಲಿ ಹೋರಾಟಗಳನ್ನ ಮಾಡಿಕೊಂಡೇ ಈಗ ನಾಯಕರಾಗಿರ್ತಕ್ಕಂಥವ್ರು. ಅವರೆಲ್ಲರೂ ಕರಸೇವಕರಾಗಿ ಕೆಲಸ ಮಾಡಿದಂಥವ್ರು. ಆರ್ ಅಶೋಕ್ ಹೇಳಿಲ್ವಾ ನಾನು ಕರಸೇವಕನಾಗಿದ್ದೆ ಅಂತ? ಹಾಗಾಗಿ ಈಗ ಹೋರಾಟಗಳನ್ನು ಬಿಡುವಂತಹ ಪ್ರಶ್ನೆನೇ ಇಲ್ಲ. ದಿನಕ್ಕೊಬ್ಬೊಬ್ಬರು ಹೋರಾಟ ಮಾಡ್ತೀವಿ ಅಂತ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಆರ್ ಅಶೋಕ್ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. BJPಯಿಂದ ಇದೊಂಥರ ಮುಂದುವರಿದ ಅಭಿಮಾನ, ಜೊತೆಗೆ ಬೆಂಬಲಿಗರೆಲ್ಲರೂ ಕೂಡ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಅವರು ನನ್ನನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ನೋಡಿ, ಈಗ ಸ್ಟೇಷನ್ ಮುಂದಗಡೆ ನೀವು ನಮ್ಮ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಅಶೋಕ್ ಕುಮಾರ್, ರಾಜಾಜಿನಗರದ ಸುರೇಶ್ ಕುಮಾರ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಅಭಿಯಾನವನ್ನು ಕೈ ಬಿಡಬಾರದು ಅಂತಕ್ಕಂಥದ್ದು ಅವರ ಉದ್ದೇಶ ಅಷ್ಟೇ. ಅದಕ್ಕೋಸ್ಕರನೇ ಸುನೀಲ್ ಕುಮಾರ್ ಅವರಾಗಿರ್ಬೋದು, ಅಥವಾ ಆರ್ ಅಶೋಕ್ ಅವರಾಗಿರ್ಬೋದು, CT ರವಿ ಅವರಾಗಿರ್ಬೋದು, ಈಗ ಸುರೇಶ್ ಕುಮಾರ್ ಅವರು ಎಲ್ಲರೂ ಕೂಡ ಸರದಿಯ ಮೇಲೆ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ರಾಮನ ಒಂದು ಇದನ್ನು ಇಟ್ಕೊಂಡು ಅಯೋಧ್ಯೆ ಶ್ರೀರಾಮ ಮಂದಿರದ ಕರಸೇವಕ ನಾನು, ನನ್ನನ್ನು ಕೂಡ ಬಂಧಿಸಿ ಅಂತ ಪೊಲೀಸ್ ಸ್ಟೇಷನ್ ಮುಂದೆ. ಅಂದರೆ ಒಂದು ರೀತಿ ಪೊಲೀಸರ ಕ್ರಮವನ್ನು ಖಂಡಿಸುವ ರೀತಿಯಲ್ಲಿ ಪ್ರತಿ ಪೊಲೀಸ್ ಠಾಣೆ ಮುಂಭಾಗದಲ್ಲೂ ಕೂಡ ಈ ರೀತಿಯಾದಂತಹ ಹೋರಾಟವನ್ನು BJPಯ ಶಾಸಕರು ಹಮ್ಮಿಕೊಳ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. BJPಯ ಕಾರ್ಯಕರ್ತರೆಲ್ಲರೂ ಕೂಡ ಸುರೇಶ್ ಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ, ನಾನು ಕೂಡ ಹೋರಾಟವನ್ನು ಮಾಡಿದ್ದೆ, ನನ್ನನ್ನು ಬಂಧಿಸಿ, ಈ ರೀತಿಯಾದಂತಹ ಘೋಷಣೆಗಳೊಂದಿಗೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಈ ಥರ ಕುಳಿತಿದ್ದಾರೆ. ಅವರ ಮನವೊಲಿಸುವ ಕೆಲಸವನ್ನು ಅಲ್ಲಿನ ಇನ್ಸ್ಪೆಕ್ಟರ್ ಮಾಡ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಸರ್ ಬೇಡ, ಇಂಥ ಪ್ರತಿಭಟನೆಗಳನ್ನ ಕೈ ಬಿಡಿ, ಪೊಲೀಸ್ ಸ್ಟೇಷನ್ ಮುಂದೆ ಈ ರೀತಿ ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಅವರು ಕೂಡ ಹೇಳ್ತಾರೆ, ಇಲ್ಲ ಅಂತಲ್ಲ. ಸೊ ಈಗ ಸದ್ಯಕ್ಕೆ ಈ ರೀತಿಯಾದಂತಹ ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ ರಾಜಾಜಿನಗರದ ಶಾಸಕ ಮಾಜಿ ಸಚಿವ ಸುರೇಶ್ ಕುಮಾರ್. ಪ್ರತಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೂ ಈ ರೀತಿ ಮಾಡ್ತೀವಿ ಅಂತ ಅವರು ಈಗ BJPಯವರು ತೀರ್ಮಾನಕ್ಕೆ ಬಂದಿದ್ದಾರೆ.